ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮ್ಗೊಂದು ಒಳ್ಳೆ ಸಾಗುನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಆಲೂ ಬಟಾಣಿ ಸಾಗು. ತುಂಬ ಚೆನ್ನಾಗಿರುತ್ತೆ. ನಾವು ಎಲ್ಲ ಥರ ಸಾಗುನ ಮಾಡಿರ್ತೀವಿ, ತರಕಾರಿ ಸಾಗು ಆ ಥರ ಎಲ್ಲ ಮಾಡಿದಾಗ ನಾವು ಈ ಆಲೂಗಡ್ಡೆಯಲ್ಲಿ ಒಂದು ಸತಿ ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅಂದರೆ ಇವಾಗ ವೆಜಿಟೇಬಲ್ಸಲ್ಲಿ ಕೆಲವ್ರನ್ನ ಕೇಳಿದ್ರೆ ಮೋಸ್ಟ್ ಫೇವ್ರೆಟ್ ವೆಜಿಟೇಬಲ್ ಆಲೂಗಡ್ಡೆನೇ ಅಂತ ಹೇಳ್ತಾರೆ. ನನಗೂ ಅಷ್ಟೇ. ಯಾವ ತರಕಾರಿ ಇಷ್ಟ ಅಂದರೆ ಫಸ್ಟು ನಾನು ಆಲೂಗಡ್ಡೆನೇ ಇಷ್ಟಪಡ್ತೀನಿ. ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಆಲೂಗಡ್ಡೆ ಅಂದರೆ ಸಖತ್ ಇಷ್ಟ. ಕಾಳು ಸಾರಲ್ಲೆಲ್ಲ ಇದ್ದರೆ ಜಾಸ್ತಿ ಆಲೂಗಡ್ಡೆನೇ ಹಾಯ್ಕೊಂಡು ತಿಂತಿದ್ದಿದ್ದು ನೆನಪು. ಅದಕ್ಕೋಸ್ಕರ ಇವತ್ತು ಆಲೂಗಡ್ಡೆ ಬಟಾಣಿನ ಬಳಸಿ ಸಾಗು ಮಾಡೋಣ ಅಂತ ಅಂದ್ಕೊಂಡೆ. ಅದ್ರ ಜೊತೆ ಪೂರಿ ಮಾಡಿದ್ದೆ ಕಾಂಬಿನೇಷನ್ ಆಗಿ, ತುಂಬ ಚೆನ್ನಾಗಿತ್ತು. ಅದಕ್ಕೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ಆಯಿತಾ? ಏನಿಲ್ಲ, ಮಾಮೂಲಿ ಒಂದು ಕುಕ್ಕರಿಗೆ ಒಂದು 4 ಆಲೂಗಡ್ಡೆನ 2 ಭಾಗ ಮಾಡಿಕೊಂಡು ಒಂದು 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು 1-2 ವಿಷಲ್ ಹೊಡೆಸ್ಕೊಳ್ಳಿ. ಸಾಕು, 2 ವಿಷಲ್ ಬೇಗ ಬೆಂದೋಗುತ್ತೆ, ಆಯಿತಾ? ಅದಾದಮೇಲೆ ಈ ಕಡೆ ಸೈಡಿಗೆ ಬಟಾಣಿ ಮತ್ತು ಕ್ಯಾರೆಟ್ನ ಬೇಯಕ್ಕೆ ಹಾಕಿಟ್ಕೊಳ್ಳಿ. ಈ ಕಡೆ ಆಲೂಗಡ್ಡೆ ಬೆಂದ ನಂತರ ಮಾಮೂಲಿ ನಾವು ಪಲ್ಯಕ್ಕೆ ಹೇಗೆ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಸ್ಮ್ಯಾಚ್ ಮಾಡ್ಕೋತೀವಿ ಆ ಥರ ಸ್ಮ್ಯಾಚ್ ಮಾಡ್ಕೊಳ್ಳಿ. ನಾನು ಆಲೂಗಡ್ಡೆನಲ್ಲಿ ಚೆನ್ನಾಗಿ ಸ್ಮ್ಯಾಚ್ ಮಾಡಿಕೊಂಡೆ, ಅಂದರೆ ತೀರಾ ಸ್ಮ್ಯಾಚ್ ಮಾಡಿಕೊಂಡೆ. ಆಲೂಗಡ್ಡೆ ಪಲ್ಯಕ್ಕೆ ನಾವು ಅಷ್ಟು ಸ್ಮ್ಯಾಚ್ ಮಾಡಲ್ಲ. ಈ ಆಲೂಗಡ್ಡೆ ಸಾಗುಗೆ ನಾನು ತೀರಾ ಜಾಸ್ತಿನೇ ಸ್ಮ್ಯಾಚ್ ಮಾಡಿಕೊಂಡೆ. ಹಾಗೆ ಸ್ಪೂನಲ್ಲಿ ಸ್ಮ್ಯಾಚ್ ಮಾಡ್ಕೊಳ್ಳಿ, ಓಕೆನಾ? ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಮಾಮೂಲಿ ಒಂದು ಪ್ಯಾನಿಗೆ ಎಣ್ಣೆನ ಹಾಕ್ಕೊಳ್ಳಿ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಪಲಾವ್ ಎಲೆ, ಚಕ್ಕೆ, ಲವಂಗ 1-2 ಹಾಕ್ಕೊಂಡು ಒಂದು ಈರುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ, ಆಯಿತಾ? ಈರುಳ್ಳಿ ಪೇಸ್ಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಲಿ. ಸೊ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗ್ತಿದ್ದಂಗೆ ಟೊಮೆಟೊ ಪೇಸ್ಟು ಕೂಡ ಹಾಕ್ಕೊಳ್ಳಿ. ಇಲ್ಲಿ ನಾನು 1-2 ಟೊಮೆಟೊನ ಸಣ್ಣದು 1-2 ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಏನು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ, ಅದಕ್ಕೋಸ್ಕರ. ಅದಾದಮೇಲೆ ಇದಕ್ಕೆ ಮಾಮೂಲಿ ಪೌಡರ್ಸ್ಗಳು, ಮಾಮೂಲಿ ರುಚಿಗೆ ತಕ್ಕಷ್ಟು ಉಪ್ಪು, ನಾರ್ಮಲ್ ಚಿಲ್ಲಿ ಪೌಡರ್ 1 ಸ್ಪೂನು, 1 ಸ್ಪೂನ್ ಇದು ಮೆಣಸಿನ ಪೌಡರು, ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರು, ಇನ್ನೊಂದು ಅರ್ಧ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು. ಆಮೇಲೆ ಇಲ್ಲಿ ನಾನು ಜೀರಾ ಪೌಡರ್ನು ಕೂಡ ಒಂಚೂರು ಬಳಸ್ತೀನಿ, 1/4 ಸ್ಪೂನಷ್ಟು ಬಳಸ್ತಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬಟಾಣಿ ಮತ್ತು ಕ್ಯಾರೆಟ್ನು ಕೂಡ ಇಲ್ಲಿ ನಾನು ಬಳಸ್ತಿದ್ದೀನಿ, ಆಯಿತಾ? ಕ್ಯಾರೆಟ್ ಬಳಸಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇದು ಬಟಾಣಿ ಮತ್ತು ಕ್ಯಾರೆಟ್ನ ಅದನ್ನು ಕೂಡ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಬೇಕು, ಇದೆಲ್ಲ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ ಮಾಮೂಲಿ ಆಲೂಗಡ್ಡೆನ ಸ್ಮ್ಯಾಚ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು ಕಾಫಿ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳಿ, ಆಯಿತಾ? ಆಲೂಗಡ್ಡೆ ಎಲ್ಲನೂ ಹೊಂದ್ಕೊಳ್ಳಿ, ಅದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಹಾಗೆ ಸಣ್ಣ ಉರಿಯಲ್ಲಿ ಕುದಿಸ್ಕೊಂಡು ನೋಡಿದ್ರೆ ಇವಾಗ ಚೆನ್ನಾಗಿ ಆಗಿದೆ, ಓಕೆನಾ? ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ಆಚೆ ತೆಗೆದಿಡಿ. ಇವಾಗ ಆ್ಯಸ್ ಯೂಶ್ವಲ್ ಇಲ್ಲಿ ನಾನು ಪೂರಿ ಒತ್ತೋದು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಮಾಮೂಲಿ ಇಲ್ಲಿ ನಾನು ಒಂದು 7-8 ಪೂರಿ ಮಾಡ್ತಾಯಿದ್ದೀನಿ. ಮಾಮೂಲಿ ಗೋಧಿ ಹಿಟ್ಟಿನ ಪೂರಿ, ಇದಕ್ಕೆ ನಾನು ಮೈದಾ ಹಿಟ್ಟನ್ನು ಬಳಸೋಕ್ಕೆ ಹೋಗಲಿಲ್ಲ. ಮಾಮೂಲಿ ಇದು ನಿಮ್ಗೆ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ಲು ಪೂರಿ ಸುಡೋದು ಫ್ರಂಟು ಬ್ಯಾಕು ಚೆನ್ನಾಗಿ ಸುಟ್ಕೊಂಡೆ. ಇಲ್ಲಿ ಪೂರಿ ಇನ್ನೂ ಉಬ್ಬೋ ಥರ ಮಾಡ್ತಾರೆ, ಅದನ್ನು ನಾನು ಇನ್ನೂ ಕಲಿಬೇಕು. ನನಗಿನ್ನೂ ಪೂರಿ ಉಬ್ಬಿ ಮಾಡೋದಕ್ಕೆ ಬರಲ್ಲ. ನಾನು ಅದಕ್ಕೆ ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಿ. ಬಟ್ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನಂದು ಪೂರಿ, ಸಾಫ್ಟಾಗಿ ಬರಲ್ಲ. ಸೊ ಅದಾದಮೇಲೆ ಇಲ್ಲಿ ನೋಡಿ, ಮಾಮೂಲಿ ಎಲ್ಲನೂ ಕೂಡ ಬಡಿಸ್ಕೊಂಡೆ. ಆಲೂ ಬಟಾಣಿ ಇದು ಸಾಗು ಕೂಡ ರೆಡಿ ಆಯಿತು. ಸಖತ್ತಾಗಿತ್ತು ಮಾತ್ರ. ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು ಬೆಳಗ್ಗೆ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನ ರೈಸು ಸಾಂಬಾರು ಮಾಡ್ಕೊಂಡ್ರು ನೈಟಿಗೆ ಚಪಾತಿನೂ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಸಖತ್ತಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.